ಹಾಯ್ ಗೈಸ್ ನಮಸ್ಕಾರ. ನೀವು ನೋಡ್ತಿದ್ರ ವಿಡಿಯೋಸ್ ಹತ್ರ ವಿಷಯ ಬಂದೇನಪ್ಪ ಅಂದ್ರೆ ಸ್ಕ್ವಾಡ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೊ ಚಾಂಪಿಯನ್ಸ್ ಟ್ರೋಫಿಗೆ ಯಾವ್ದೆಲ್ಲ 8 ಟೀಮ್ಗಳ ಸ್ಕ್ವಾಡು ಅನೌನ್ಸ್ ಆಗಿದೆ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ಸ್ ಅಂತ ಹೇಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಇಂಡಿಯಾ ಸ್ಕ್ವಾಡ್ಗೆ ಒಂದು ಅಪಘಾತ ಅಂತ ನಿಮಗೆ ತಮ್ಮಲೇ ನೋಡಿರ್ಬೋದು. ಸೊ ಏನಪ್ಪ ಅದು ಅಪಘಾತ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡಿಂದನೇ ಶುರು ಮಾಡೋದ ಬನ್ನಿ ಗೈಸ್. ಇದು ಪಾರ್ಟ್ 1 ವಿಡಿಯೋ. ಪಾರ್ಟ್ 2 ವಿಡಿಯೋನ ಬರುತ್ತೆ, ಕಾಯ್ತಾ ಇರಿ. ಯಾರೆಲ್ಲ ನಮ್ಮ ಚಾನಲ್ನ ಆಕ್ಟಿವ್ ಆಗಿ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಟ್ಯಾಂಕ್ಸ್. ಸೊ ಮೊದಲನೇದಾಗಿ ನಮ್ಮ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿರೋ ರೋಹಿತ್ ಶರ್ಮಾ ಬಗ್ಗೆ ಮಾತಾಡೋದ. ಸೊ ಇವರೇ ಗೈಸ್ ನಮ್ಮ ಟೀಮ್ ಇಂಡಿಯಾ ಚಾಂಪಿಯನ್ ಟ್ರೋಫಿಗೆ ಕ್ಯಾಪ್ಟನ್ನು. ಸೊ ಇವರು ಓಡಿಯಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ. ಮೊದಲನೇದಾಗಿ ನಮ್ಮ ಈ ವಿಡಿಯೋದ ವಿಷಯ ಏನಪ್ಪ ಅಂದರೆ ಟೀಮ್ ಸ್ಕ್ವಾಡ್ ಹೇಗಿದೆ ಅಂತ. ಸೊ ಮೊದಲನೇದಾಗಿ ನೋಡ್ಕೊಬರೋಣ ಬನ್ನಿ ಗೈಸ್. ಸೊ ಮೊದಲನೇದಾಗಿ ಬರೋದು ಯಾರಪ್ಪ ಅಂದರೆ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಬಗ್ಗೆ ಮಾತಾಡಿದ್ದಾನೆ ಗೈಸ್. ನೆಕ್ಸ್ಟು ಗಿಲ್ ಅವರು. ಸೊ ಇವರು ಏನಕ್ಕಪ್ಪ ಇವ್ರನ್ನ ತೊಗೊಂಡಿದ್ದಾರೆ ಅಂದರೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿ ಇವ್ರನ್ನ ಚೂಸ್ ಮಾಡ್ತಾರೆ. ಲೈಕ್ T20 ವರ್ಲ್ಡ್ ಕಪ್ ಅಲ್ಲಿ ಸೆಲೆಕ್ಟ್ ಮಾಡಿಲ್ಲ ಇವ್ರನ್ನ. ಇವಾಗ ODI ವರ್ಲ್ಡ್ ಕಪ್ ನಡೀತಾರೆ 2023. ಸೊ ಆಗ ಸೆಲೆಕ್ಟ್ ಮಾಡಿದ್ರು. ಸೊ ಆ ನಂಬಿಕೆ ಮೇಲೆ ಇವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಮೂರನೇದಾಗಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಇರಲೇಬೇಕು. ಸೊ ಇವರಿಂದನೇ ಸ್ವಲ್ಪ ಟಾಪ್ ಆರ್ಡರಲ್ಲಿ ರನ್ಸ್ ಬರುತ್ತೆ. ಮತ್ತು ಇವ್ರು 3 ಜನ ಟಾಪ್ ಆರ್ಡರ್ಸು ಫಿಕ್ಸ್ ಆಗ್ಬೋದು ಗೈಸ್. ಏನಕ್ಕಪ್ಪ ಅಂದರೆ ವರ್ಲ್ಡ್ ಕಪ್ಪಲ್ಲೂ ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ನಾಲ್ಕನೇದು ಯಾರಪ್ಪ ಅಂದರೆ ಶ್ರೇಯಸ್ ಅಯ್ಯರ್. ಸೊ ಇವರು ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ನು. ಶ್ರೇಯಸ್ ಅಯ್ಯರು, KL ರಾಹುಲ್, ಹಾರ್ದಿಕ್ ಪಾಂಡ್ಯ. ಸೊ ಇವ್ರು 3 ಜನ ಆಡೋ ಪಾಸಿಬಿಲಿಟಿ ಇದೆ ಗೈಸ್. ಏಕೆಂದರೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ನು ಇವ್ರು 3 ಜನನೇ. ಸೊ ಅದರಲ್ಲಿ ಒಬ್ಬ ವಿಕೆಟ್ ಕೀಪರ್ ಆಗ್ತಾರೆ. ಯಾರಪ್ಪ ಅಂದರೆ ಅದು KL ರಾಹುಲ್ ಅವರು ವಿಕೆಟ್ ಕೀಪಿಂಗ್ ಮಾಡ್ಬೋದು. ನೆಕ್ಸ್ಟು ಅಕ್ಷರ್ ಪಟೇಲ್. ಸೊ ಸ್ಪಿನ್ನು ಯಾರ್ಯಾರಿದ್ದಾರೆ ಅಂದರೆ ಅಕ್ಷರ್ ಪಟೇಲ್, ವಾಷಿಂಗ್ಟನ್ನು ಮತ್ತು ಕುಲ್ದೀಪ್ ಯಾದವ್ ಅವರು ಇದ್ದಾರೆ. ನನ್ನ ಪ್ರಕಾರ ಚಾಲ್ನವ್ರನ್ನ ತಗೋಬೋದಾಗಿತ್ತು ಅಂತ ನನ್ನ ಪ್ರಕಾರ ಅನಿಸುತ್ತೆ. ಸೊ ಇವ್ರು 3 ಜನ ಸ್ಪಿನ್ನು ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ. ಸೊ ನೆಕ್ಸ್ಟ್ ಬಂದು ಯಾರಪ್ಪ ಅಂದರೆ ಅದು ಫಾಸ್ಟ್ ಬೌಲರ್ಸ್ ಯಾರ್ಯಾರಿದ್ದಾರೆ ಅಂತ. ಸೊ ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಶಮಿ, ಹರ್ಷ್ದೀಪ್ ಸಿಂಗ್ ಇದ್ದಾರೆ. ಸೊ ಇವ್ರು 3 ಜನ ಫಾಸ್ಟ್ ಬೌಲರ್ ಆಗ್ತಾರೆ. ಮತ್ತು ಎಕ್ಸ್ಟ್ರಾ ಇದಾಗಿ ಒಬ್ಬರನ್ನ ತಗೊಂಡಿದ್ದಾರೆ, ಯಶಸ್ವಿ ಜೈಸ್ವಾಲ್, ರಿಷಬ್ ಪಂತ್, ರವೀಂದ್ರ ಜಡೇಜಾ. ಸೊ ಜಡೇಜಾನ ಆಡಿಸೋದು ಪಾಸಿಬಿಲಿಟಿ ಇರುತ್ತೆ, ಯಾಕಂದರೆ ಇವರು ಸ್ಪಿನ್ನರ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ರಿಷಬ್ ಪಂತ್ನ ಆಡಿಸೋ ಸಾಧ್ಯತೆಯೂ ಇದೆ. ನಿಮಗೆ ನಾನು ಪ್ಲೇಯಿಂಗ್ ಲೆವೆಲು ತಿಳಿಸ್ಕೊಡ್ತೀನಿ, ದಯವಿಟ್ಟು ನಮ್ಮ ಚಾನಲಲ್ಲಿ ಆ್ಯಕ್ಟಿವ್ ಆಗಿರಿ. ಪ್ಲೇಯಿಂಗ್ ಲೆವೆಲ್ ಬಗ್ಗೆನೂ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋದ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಗೈಸ್. ಸೊ ಈ ವಿಡಿಯೋದಲ್ಲಿ ಏನಪ್ಪ ಐತೆ ಅಂದರೆ ಇಷ್ಟು ನಾನು ಈ ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಸೊ ನೆಕ್ಸ್ಟ್ ಟೀಮ್ ಯಾವ್ದು ಬೇಕು ಪಾರ್ಟ್ 2 ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೊಂದು ಬಗ್ಗೆ ಏನಪ್ಪ ಅಂದರೆ ಅದು ನಮ್ಮ ಟೀಮ್ ಏರಿಯಾಕ್ಕೆ ಒಂದು ಅಪಘಾತ ಅಂತ ಹೇಳಿದ್ದೀನಿ. ಸೊ ಏನಪ್ಪ ಅಪಘಾತ ಅಂದರೆ ಜಸ್ಪ್ರೀತ್ ಬುಮ್ರಾ ಅವರು ಇರಲ್ಲ ಅಂತ ಒಂದು ಅಪ್ಡೇಟ್ ಬಂದಿದೆ. ಏಕೆಂದರೆ ಅವರಿಗೆ ಸ್ವಲ್ಪ ಇಂಜುರಿ ಕಾರಣದಿಂದ ಅವರು ಸ್ವಲ್ಪ ಮ್ಯಾಚ್ಗಳನ್ನ ಆಡಲ್ಲ ಅಂತಲೂ ಅಪ್ಡೇಟ್ ಬಂದಿದೆ. ಸೊ ಇದರಿಂದ ಸ್ವಲ್ಪ ಅಪಘಾತ ಆಗ್ಬೋದು ನಮ್ಮ ಟೀಮ್ ಇಂಡಿಯಾ ಟೀಮ್ಗೆ. ಸೊ ಅದರಿಂದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಒಂದು ಶಾಕಿಂಗ್ ಅಪ್ಡೇಟ್ ಆಸ್ಟ್ರೇಲಿಯಾ ಟೀಮ್ ಬಗ್ಗೆ ಬರುತ್ತೆ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.